ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಬ್ಬ ವ್ಯಕ್ತಿ ಬಗ್ಗೆ. ಯಾವ ವ್ಯಕ್ತಿ ಅಂದ್ರೆ ಅಸಾಧ್ಯ ಅನ್ನೋ ಮಾತಿಗೆ ಸವಾಲ್ ಹಾಕಿ ಒಂದು ಇಡೀ ದೇಶದ ಹಣೆ ಬರಹವನ್ನೇ ಬರೆದವರು. ಹೌದು, ನಾವು ಮಾತಾಡ್ತಾ ಇರೋದು ಬೇರೆ ಯಾರು ಬಗ್ಗೆನೂ ಅಲ್ಲ, ಆಧುನಿಕ ಭಾರತದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಜೀವನದ ದಿಕ್ಕನ್ನೇ ಬದಲಿಸಿದ ಆ ಒಂದು ನೋವಿನ ಘಟನೆಯಿಂದಾನೇ ಶುರು ಮಾಡಬೇಕು. ಅದೇ ಅವರ ಹೋರಾಟದ ಮೂಲ. ಸರಿ, ಹಾಗಿದ್ರೆ ನಾವೆಲ್ಲರೂ ಟೈಮಲ್ಲಿ ಸ್ವಲ್ಪ ಹಿಂದೆ ಹೋಗೋಣ. ವರ್ಷ 1901. ಜಾಗ ಮಸೂರ್ ರೈಲ್ವೆ ಸ್ಟೇಷನ್. ಅಲ್ಲೊಂದು 10 ವರ್ಷದ ಹುಡುಗ ತನ್ನ ಅಣ್ಣ ತಂಗಿ ಜೊತೆ ಕಾಯ್ತಾ ಇದ್ದಾನೆ. ಗಂಟೆಗಳು ಕಳೀತಾ ಇದೆ, ಸಂಜೆ ಆಗಿ ಕತ್ಲಾಗ್ತಾ ಇದೆ, ವಿಪರೀತ ಬಾಯಾರಿಕೆ. ಆದ್ರೆ ಅವ್ರನ್ನ ಕರ್ಕೊಂಡೋಗಕ್ಕೆ ಯಾರೂ ಬಂದೇ ಇಲ್ಲ. ಮಕ್ಕಳಲ್ಲಿ ಆತಂಕ ಶುರುವಾಗಿದೆ. ಆಗ ಸ್ಟೇಷನ್ ಮಾಸ್ಟರ್ ಬಂದು ವಿಚಾರಿಸ್ತಾನೆ. ಮಕ್ಕಳ ಮುಖ ನೋಡಿ ಮೊದಲು ಸ್ವಲ್ಪ ದಯೆ ತೋರಿಸ್ತಾನೆ. ಆದ್ರೆ ಯಾವಾಗ ಆ ಮಕ್ಕಳು ಮಹಾರಾಜ ಜಾತಿಗೆ ಸೇರಿದವರು ಅಂತ ಗೊತ್ತಾಗುತ್ತೋ ಆ ಕ್ಷಣದಲ್ಲೇ ಅವನ ಮುಖದಲ್ಲಿದ್ದ ದಯೆ ಮಾಯವಾಗಿ ಹೋಗುತ್ತೆ. ಅಯ್ಯೋ ಪಾಪ, ಅಸ್ಪೃಶ್ಯರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮಕ್ಕಳನ್ನ ಅಲ್ಲೇ ಬಿಟ್ಟು ಒಂದು ಕ್ಷಣನೂ ನಿಲ್ದೆ ಹೊರಟೆ ಹೋಗ್ತಾನೆ. ಯೋಚನೆ ಮಾಡಿ, ಆ ರೈಲ್ವೆ ಸ್ಟೇಷನ್ ಘಟನೆ ಅನ್ನೋದು ಬರೀ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಅವರ ಬಾಲ್ಯದ ಒಂದೊಂದು ದಿನಾನು ಇಂತಹ ಅವಮಾನಗಳಿಂದಲೇ ತುಂಬಿ ಹೋಗಿತ್ತು. ಕ್ಲಾಸ್ ರೂಮ್ ಅಲ್ಲಿ ಬೇರೆ ಮಕ್ಕಳ ಜೊತೆ ಕೂರುವ ಹಾಗಿರ್ಲಿಲ್ಲ. ಒಂದು ಗೋಣಿ ಚೀಲದ ಮೇಲೆ ಅವರು ಮಾತ್ರ ಸಪರೇಟ್ ಆಗಿ ಕೂರ್ಬೇಕಿತ್ತು. ಅಷ್ಟೇ ಅಲ್ಲ, ಎಲ್ಲರೂ ಕುಡಿಯೋ ನಲ್ಲಿಯಿಂದ ನೀರು ಕುಡಿಯೋಕು ಬಿಡ್ತಿರ್ಲಿಲ್ಲ. ಪ್ಯೂನ್ ಯಾರಾದ್ರೂ ಮೇಲೆತ್ತಿ ನೀರು ಸುರಿದ್ರೆ ಮಾತ್ರ ಕುಡಿಬೇಕು, ಇಲ್ಲಾಂದ್ರೆ ದಿನ ಪೂರ್ತಿ ಬಾಯಾರಿಕೆಯಲ್ಲೇ ಇರಬೇಕು. ಅಷ್ಟೇ ಏಕೆ, ಸಣ್ಣ ಹುಡುಗನ ಕೂದಲು ಕಟ್ ಮಾಡೋಕೆ ಕ್ಷೌರಿಕ ಕೂಡ ನಾನು ಮುಟ್ಟಲ್ಲ ಅಂಟಿದ್ದ. ಆದ್ರೆ ಈ ನಿರಂತರ ಅವಮಾನಗಳೇ ಆ ಹುಡುಗನ ಮನಸ್ಸಲ್ಲಿ ಒಂದು ಬೆಂಕಿ ಹಚ್ಚಿತ್ತು, ಒಂದು ಕ್ರಾಂತಿಯ ಕಿಡಿ. ಈ ಅವಮಾನದ ಸಂಕೋಲೆಯಿಂದ ಹೊರಗೆ ಬರೋಕಿರೋದು ಒಂದೇ ದಾರಿ, ಅದು ಶಿಕ್ಷಣ ಅಂತ ಅವರಿಗೆ ಗೊತ್ತಾಗಿತ್ತು. ಅಂದೇ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಷ್ಟೊಂದು ಓದ್ಬೇಕು, ಎಂತಹ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ಮುಂದೆ ಜೀವನದಲ್ಲಿ ಯಾರು ತನ್ನನ್ನ ಕೀಳಾಗಿ ನೋಡೋಕೆ ಧೈರ್ಯ ಮಾಡಬಾರ್ದು ಅಂತ. ಸರಿ, ಹಾಗಿದ್ರೆ ಈಗ ಅವರ ಜೀವನದ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ಶಿಕ್ಷಣ ಅನ್ನೋದು ಹೇಗೆ ಅವರ ಕೈಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಒಂದು ದೊಡ್ಡ ಆಯುಧ ಆಯ್ತು ಅಂತ ನೋಡೋಣ ಬನ್ನಿ. ಅವರ ಓದಿನ ಜರ್ನಿ ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬರೋಡಾ ಮಹಾರಾಜರು ಕೊಟ್ಟ ಸ್ಕಾಲರ್ಶಿಪ್ ಸಹಾಯದಂಡ ಮೊದಲು ಬಾಂಬೆ ಯೂನಿವರ್ಸಿಟಿಲಿ ಡಿಗ್ರಿ ಮುಗಿಸ್ತಾರೆ. ಅಲ್ಲಿಂದ ನೇರವಾಗಿ ಅಮೆರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗಿ MA ಅಷ್ಟೇ ಅಲ್ಲ PhD ಕೂಡ ಮುಗಿಸ್ತಾರೆ. ಅಲ್ಲಿಗೂ ನಿಲ್ಸಲ್ಲ, ಲಂಡನ್ನಿಗೆ ಹೋಗಿ ಬ್ಯಾರಿಸ್ಟರ್ ಅಟ್ ಲಾ ಅಂದ್ರೆ ಕಾನೂನು ಪದವಿನೂ ಪಡಿತಾರೆ. ಅವರ ಜ್ಞಾನದ ಹಸಿವು ಎಷ್ಟಿತ್ತು ಅಂದ್ರೆ ಅಲ್ಲಿಗೂ ನಿಲ್ಲಿಲ್ಲ. ಅವರ ಜೀವನ ಪೂರ್ತಿ ಅವರು ಸಂಪಾದಿಸಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಡಾಕ್ಟರೇಟ್ ಪದವಿಗಳನ್ನ. ಯೋಚನೆ ಮಾಡಿ ಅವರ ಜ್ಞಾನದ ಹಸಿವು, ಅವರ ಬುದ್ಧಿಶಕ್ತಿ ಎಂಥ ಮಟ್ಟದಲ್ಲಿತ್ತು ಅಂತ. ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಪದವಿ ಗಳಿಸ್ಮೇಲೆ ಏನಾಯ್ತು? ಆ ಶಿಕ್ಷಣಕ್ಕೆ ಭಾರತದ ಕಠೋರ ಸತ್ಯಗಳು ಒಂದು ದೊಡ್ಡ ಪರೀಕ್ಷೆಯನ್ನೇ ಒಡ್ದು. ಬನ್ನಿ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಮೆರಿಕ ಲಂಡನ್ನಲ್ಲಿದ್ದಾಗ ಅವರಿಗೆ ಸಿಕ್ಕಿದ್ದು ಸ್ವಾತಂತ್ರ್ಯ ಮತ್ತು ಸಮಾನತೆ. ಅಲ್ಲಿ ಯಾರು ಅವರ ಜಾತಿ ಕೇಳಿಲ್ಲ, ಅವರ ಜ್ಞಾನಕ್ಕೆ ಬುದ್ಧಿವಂತಿಕೆಗೆ ಬೆಲೆ ಕೊಟ್ರು. ಆದ್ರೆ ಭಾರತಕ್ಕೆ ವಾಪಸ್ ಬಂದಾಗ ಕಥೆಯೇ ಬೇರೆ. ಬರೋಡಾ ಸಂಸ್ಥಾನದಲ್ಲಿ ಅವರಿಗೆ ಸಿಕ್ಕಿದ್ದು ಸಾಮಾನ್ಯ ಹುದ್ದೆ ಅಲ್ಲ, ಮಿಲಿಟರಿ ಸೆಕ್ರೆಟರಿ ಅನ್ನೋ ದೊಡ್ಡ ಪೋಸ್ಟ್. ಆದ್ರೂ ಮತ್ತೆ ಅದೇ ಅವಮಾನ, ಅದೇ ಅಸ್ಪೃಶ್ಯತೆ ಬೆಂಬಿಡದೆ ಕಾಡ್ತು. ಅವರ ಆಫೀಸ್ನಲ್ಲೇ ಜೂನಿಯರ್ ಸಿಬ್ಬಂದಿ ಕೂಡ ಫೈಲ್ಗಳನ್ನ ಕೈಗೆ ಕೊಡದೆ ಮೇಜಿನ ಮೇಲೆ ಎಸಿತಿದ್ರಂತೆ. ಅಷ್ಟೊಂದು ದೊಡ್ಡ ಹುದ್ದೆಯಲ್ಲಿದ್ರು ಕುಡಿಯಕ್ಕೆ ನೀರು ಕೊಡೋಕು ಜನ ಹಿಂದೇಟು ಹಾಕ್ತಿದ್ರು. ವಾಸವಿದ್ದ ಪಾರ್ಸಿ ಗೆಸ್ಟ್ ಹೌಸ್ನವ್ರಿಗೆ ಇವರ ಜಾತಿ ಗೊತ್ತಾದ ತಕ್ಷಣ ಅಲ್ಲಿಂದಲೂ ಹೊರಗಾಕಿಬಿಟ್ರು. ಕೊನೆಗೆ ಈ ಅವಮಾನ ಸಹಿಸೋಕಾಗದೆ ಕೇವಲ 11 ದಿನದಲ್ಲಿ ಆ ದೊಡ್ಡ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರನಡೆದ್ರು. ಅವರ ಜ್ಞಾನಕ್ಕೆ ಪದವಿಗೆ ಅಲ್ಲಿ ಯಾವ ಬೆಲೆಯೂ ಸಿಗ್ಲಿಲ್ಲ. ಇದೇ ನೋವನ್ನ, ಇದೇ ಆಕ್ರೋಶವನ್ನ ಅವರು ಮಹಾತ್ಮ ಗಾಂಧಿಯವರನ್ನ ಮೊದಲ ಬಾರಿ ಭೇಟಿಯಾದಾಗ ಹೊರಹಾಕಿದ್ದು. ಅವರ ಮಾತುಗಳೇ ಹೇಳ್ತವೆ ನೋಡಿ. ಗಾಂಧೀಜಿ, ನನಗೆ ತಾಯಿ ನಾಡಿಲ್ಲ ಅಂತ ಅನ್ಸುತ್ತೆ. ಎಲ್ಲಿ ನಮ್ಮನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ತಾರೋ ಆ ದೇಶವನ್ನ ನನ್ನದು ಅಂತ ನಾನು ಹೇಗೆ ಕರೆಯಲಿ? ಎಂಥ ಮನಕಲ್ಕೋ ಮಾತಲ್ವಾ? ಈ ಹೋರಾಟದ ಹಾದಿಯಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ ಅಂದ್ರೆ ಪೂನಾ ಒಪ್ಪಂದ. ಇದು ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವಿನ ಒಂದು ತೀವ್ರವಾದ ಸಂಘರ್ಷದ ನಂತರ ಆದ ಒಪ್ಪಂದ. ದಲಿತರಿಗಾಗಿಯೇ ಒಂದು ಪ್ರತ್ಯೇಕ ಎಲೆಕ್ಟೋರೇಟ್ ಬೇಕು ಅನ್ನೋ ಬೇಡಿಕೆಯನ್ನ ಅಂಬೇಡ್ಕರ್ ಅವರು ಬಿಟ್ಕೊಡ್ಬೇಕಾಯ್ತು. ಆದ್ರೆ ಅದಕ್ಕೆ ಬದಲಾಗಿ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ದಲಿತರಿಗೆ ಮೀಸಲಿದ್ದ ಸ್ಥಾನಗಳನ್ನ 71 147ಕ್ಕೆ ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಮಾಡಲಾಯ್ತು. ಸರಿ, ಈಗ ಬರೋಣ ಅವರ ಜೀವನದ ಬಹುಶಃ ಅತಿ ದೊಡ್ಡ, ಅತಿ ಮಹತ್ವದ ಜವಾಬ್ದಾರಿಗೆ. ಅದೇನು ಅಂದ್ರೆ
ಹೊಸದಾಗಿ ಹುಟ್ಟಿದ ಸ್ವತಂತ್ರ ಭಾರತದ ಭವಿಷ್ಯವನ್ನೇ ನಿರ್ಧರಿಸುವ ಆ ಮೂಲ ದಾಖಲೆಯನ್ನ ಅಂದ್ರೆ ನಮ್ಮ ಸಂವಿಧಾನವನ್ನ ರೂಪಿಸೋದು. ನೋಡಿ, ಯಾವ ವ್ಯಕ್ತಿಯನ್ನ ಒಂದು ಕಾಲದಲ್ಲಿ ಶಾಲೆಯ ಮೂಲೆಯಲ್ಲಿ ಕೂರಿಸಿದ್ರೋ, ಯಾರನ್ನ ಮುಟ್ಟಿಸ್ಕೊಳ್ಳಕ್ಕೂ ಜನ ಹಿಂಜರಿತಿದ್ರೋ, ಅದೇ ವ್ಯಕ್ತಿ ಇವತ್ತು ಇಡೀ ದೇಶದ ಭವಿಷ್ಯವನ್ನ ಬರೆಯುವ ಸಂವಿಧಾನದ ಕರಡು ಸಮಿತಿಯ ಚೇರ್ಮನ್ ಆಗಿ ನೇಮಕ ಆಗ್ತಾರೆ. ಇದಕ್ಕಿಂತ ದೊಡ್ಡ ಐರನಿ ಇನ್ನೊಂದಿದೆಯಾ? ಜವಾಬ್ದಾರಿ ಎಷ್ಟೊಂದು ದೊಡ್ಡದಿತ್ತಲ್ವಾ? ಈ ದೊಡ್ಡ ಜವಾಬ್ದಾರಿಯನ್ನ ಅವರು ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅನ್ನೋಕೆ ಈ ಒಂದು ನಂಬರ್ ಸಾಕು. ಬರೋಬ್ಬರಿ 60 ದೇಶಗಳ ಸಂವಿಧಾನಗಳನ್ನ ಅವರು ಮತ್ತು ಅವರ ಟೀಮ್ ಕೂಲಂಕಷವಾಗಿ ಅಧ್ಯಯನ ಮಾಡಿ ಅದರಲ್ಲಿಂದ ಒಳ್ಳೆಯ ಅಂಶಗಳನ್ನ ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಂಡ್ರು. ಆ ಅಧ್ಯಯನದ ಫಲವೇ ನಮ್ಮ ಸಂವಿಧಾನದ ಗಟ್ಟಿ ಅಡಿಪಾಯ. ನೋಡಿ, ಆರ್ಟಿಕಲ್ 17ರ ಮೂಲಕ ಅಸ್ಪೃಶ್ಯತೆಯನ್ನೇ ಕಾನೂನು ಬಾಹಿರ ಮಾಡಿದ್ದು ಬಹುಶಃ ಅವರ ಜೀವನದ ಅತಿ ದೊಡ್ಡ ಗೆಲುವು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳು, ಮಹಿಳೆಯರಿಗೆ ಸಮಾನ ಹಕ್ಕು, ಶಿಕ್ಷಣ ಉದ್ಯೋಗದಲ್ಲಿ ರಿಸರ್ವೇಶನ್, ಧಾರ್ಮಿಕ ಸ್ವಾತಂತ್ರ್ಯ, ಹೀಗೆ ಒಂದಾದ ಮೇಲೊಂದರಂತೆ ಕ್ರಾಂತಿಕಾರಿ ವಿಚಾರಗಳನ್ನ ನಮ್ಮ ಸಂವಿಧಾನದ ಭಾಗವಾಗಿಸಿದರು. ಅವರ ನಾಯಕತ್ವದ ತಾಕತ್ತು ಎಷ್ಟಿತ್ತು ಅಂತ ಗೊತ್ತಾಗೋಕೆ ಈ ಒಂದು ಹೋಲಿಕೆ ನೋಡಿ. ಭಾರತಕ್ಕೆ ತನ್ನ ಸಂವಿಧಾನವನ್ನ ಬರೆದು ಮುಗಿಸೋಕೆ ತೆಗೆದುಕೊಂಡ ಸಮಯ ಕೇವಲ 2 ವರ್ಷ 11 ತಿಂಗಳು. ಅದೇ ನಮ್ಮ ಜೊತೆಗೆ ಸ್ವತಂತ್ರವಾದ ಪಾಕಿಸ್ತಾನಕ್ಕೆ ಅವರ ಮೊದಲ ಸಂವಿಧಾನವನ್ನ ರಚಿಸೋಕೆ ಬರೋಬ್ಬರಿ 9 ವರ್ಷ ಬೇಕಾಯ್ತು. ವ್ಯತ್ಯಾಸ ಗಮನಿಸಿದ್ರಾ? ಸರಿ, ಈ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಸಂವಿಧಾನದ ಆಚೆಗೆ ಅವರ ಶಾಶ್ವತವಾದ ಪರಂಪರೆ ಏನು ಅಂತ ನೋಡೋಣ. ಅವರು ಕೇವಲ ಸಂವಿಧಾನ ಶಿಲ್ಪಿ ಅಥವಾ ಕಾನೂನು ಪಂಡಿತರಷ್ಟೇ ಅಲ್ಲ, ಅವರೊಬ್ಬ ಜೀವನ ಪೂರ್ತಿ ವಿದ್ಯಾರ್ಥಿ. ಅವರಿಗೆ ಬರೋಬ್ಬರಿ 9 ಭಾಷೆಗಳು ಗೊತ್ತಿತ್ತು. ಅಷ್ಟೇ ಅಲ್ಲ, ಅವರ ಮನೆಯಲ್ಲೇ ಒಂದು ದೊಡ್ಡ ಲೈಬ್ರರಿ ಇತ್ತು. ಅದರಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳಿದ್ವು. ಆ ಕಾಲದಲ್ಲಿ ಅದು ಜಗತ್ತಿನಲ್ಲೇ ಅತಿ ದೊಡ್ಡ ಖಾಸಗಿ ಲೈಬ್ರರಿಗಳಲ್ಲಿ ಒಂದಾಗಿತ್ತು. ಜ್ಞಾನದ ಮೇಲೆ ಅವರಿಗಿದ್ದ ಪ್ರೀತಿ ಎಂಥದ್ದು ನೋಡಿ. ಅವರ ಜೀವನದ ಕೊನೆಯ ಅಧ್ಯಾಯ ಕೂಡ ಅಷ್ಟೇ ಕ್ರಾಂತಿಕಾರಿಯಾಗಿತ್ತು. 1935ರಲ್ಲೇ ಅವರು ಒಂದು ಶಪಥ ಮಾಡಿದ್ರು, ನಾನು ಹಿಂದುವಾಗಿ ಹುಟ್ಟಿರ್ಬೋದು, ಆದರೆ ಹಿಂದುವಾಗಿ ಸಾಯಲ್ಲ ಅಂತ. ಕೊಟ್ಟ ಮಾತಿನಂತೆ 1956ರ ಅಕ್ಟೋಬರ್ ತಿಂಗಳಲ್ಲಿ ತಮ್ಮ ಲಕ್ಷಾಂತರ ಅನುಯಾಯಿಗಳ ಜೊತೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಆದ್ರೆ ವಿಧಿಯಾಟ ನೋಡಿ, ತಮ್ಮ ಕೊನೆಯ ಪುಸ್ತಕವನ್ನ ಬರೆದು ಮುಗಿಸಿದ ಕೆಲವೇ ದಿನಗಳಲ್ಲಿ, ಅಂದ್ರೆ ಅದೇ ವರ್ಷದ ಡಿಸೆಂಬರ್ನಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದ್ರು. ಅವರು ನಮ್ಮನ್ನಗಲಿ ಹಲವು ವರ್ಷಗಳೇ ಕಳೆದಿದ್ವು. ಕೊನೆಗೂ 1990ರಲ್ಲಿ ಈ ದೇಶಕ್ಕೆ ಅವರು ನೀಡಿದ ಅಸಾಮಾನ್ಯ ಕೊಡುಗೆಯನ್ನ ಗುರುತಿಸಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಗೌರವವಾದ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಂವಿಧಾನ ನಮಗೆ ಕಾನೂನಿನ ಹಕ್ಕುಗಳನ್ನ ಕೊಟ್ಟಿದೆ, ಸರಿ, ಆದ್ರೆ ನಮ್ಮ ಸಮಾಜದಿಂದ ತಾರತಮ್ಯ ಅನ್ನೋದು ನಿಜವಾಗ್ಲೂ ಹೋಗಿದೆಯಾ? ಡಾಕ್ಟರ್ ಅಂಬೇಡ್ಕರ್ ಅವರು ಶುರು ಮಾಡಿದ ಹೋರಾಟ ಇವತ್ತಿಗೂ ಪ್ರಸ್ತುತ ಅಲ್ವಾ? ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ.